ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಹೇಗಿದ್ದೀರಾ ಪ್ರೀತಿಯ ಸಹೋದರಿ? ನೋಡಿ, ನಮ್ಮ ಮುಸ್ಲಿಂ ಸಮುದಾಯದ ಅವಸ್ಥೆ. ಕೇವಲ 11 ವರ್ಷದ ಮಗಳು ಇವತ್ತು ಯೂಟ್ಯೂಬ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಣಕ್ಕಾಗಿ, ವ್ಯೂಸ್ ಹಾಗೂ ಲೈಕ್ಸ್ಗಳಿಗಾಗಿ ಹೆತ್ತ ಮಗಳ ಭವಿಷ್ಯವನ್ನೇ ಬಲಿ ಕೊಡುತ್ತಿರುವ, ತಾಯ್ತನದ ಪವಿತ್ರ ಸ್ಥಾನಕ್ಕೆ ಕಳಂಕ ತರುತ್ತಿರುವ ನಮ್ಮ ಸಮುದಾಯದ ಅವಸ್ಥೆ ನೋಡಿ. ನಾಜಿಲಾ ಶಾನ್ ಹಾಗೂ ಆಕೆಯ ಮಾಜಿ ಪತಿ ರಹೀಮ್ ನಡುವಿನ ಅತ್ಯಂತ ಕಣ್ಣೀರಿನ ಕಟು ಸತ್ಯವನ್ನು ನಾವಿಲ್ಲಿ ನೇರವಾಗಿ ಪ್ರಸ್ತಾಪಿಸಲೇಬೇಕಾಗಿದೆ. ಕೇವಲ 3-4 ಮದುವೆಗಳ ಸರಣಿ, ಪ್ರತಿ ಬಾರಿಯೂ ಗಂಡಂದಿರ ಮೇಲೆ ಅಕ್ರಮ ಸಂಬಂಧದ ಆರೋಪ ಹೊರಿಸುವುದು, ಆ ಮೂಲಕ ಸಾರ್ವಜನಿಕವಾಗಿ ಸೆಂಟಿಮೆಂಟ್ಸ್ ಗಿಟ್ಟಿಸಿಕೊಂಡು ಹಣ ಸಂಪಾದಿಸುವುದು ಒಂದು ಹೆಣ್ಣಿನ ನಿರಂತರ ನಾಟಕವಾಗಿ ಮಾರ್ಪಟ್ಟಾಗ ನೋಡಿ, ಇಸ್ಲಾಂ ಧರ್ಮ ಮತ್ತು ಭಾರತೀಯ ಕಾನೂನು ಇದನ್ನು ಯಾವ ರೀತಿ ಕಾಣುತ್ತದೆ ಎಂಬುದನ್ನು ನಾವಿಂದು ಸಾಕ್ಷ್ಯಗಳೊಂದಿಗೆ ವಿಶ್ಲೇಷಿಸಲಿದ್ದೇವೆ. ಆದರೆ ಇಲ್ಲಿಯೇ ಒಂದು ಪ್ರಶ್ನೆ ಮೂಡುತ್ತದೆ. ಕೇವಲ ಯೂಟ್ಯೂಬ್ ವ್ಯೂಸ್ ಹಾಗೂ ದುಡ್ಡಿನ ಆಸೆಗೆ ಬಿದ್ದು ತನ್ನದೇ ಆದ 11 ವರ್ಷದ ಹೆಣ್ಣು ಮಗುವಿನ ಬದುಕನ್ನು ನರಕ ಮಾಡಲು ಒಬ್ಬ ತಾಯಿಗೆ ಹೇಗೆ ಸಾಧ್ಯ? ಈ ಇಡೀ ಘಟನೆಯನ್ನು ಯಾವುದೇ ಸಸ್ಪೆನ್ಸ್ ಇಲ್ಲದೆ ನೇರವಾಗಿ ನೋಡುವುದಾದರೆ, ನಾಜಿಲಾ ತನ್ನ ಈಗಿನ ಕುಡುಕ ಪತಿ ಶಾನ್ ಜೊತೆ ಸೇರಿಕೊಂಡು ತನ್ನ ಮೊದಲ ಪತಿಯ ಮಗಳಾದ ಮಸ್ರೂರಳಿಗೆ ಮನೆಯಲ್ಲಿ ತೀವ್ರವಾದ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡುತ್ತಿದ್ದಾಳೆ. ಮಗುವಿನ ರಕ್ಷಣೆಗಾಗಿ ಮಾಜಿ ಪತಿ ರಹೀಮ್ ಮಧ್ಯಪ್ರವೇಶಿಸಿ ಆ ಮಗುವನ್ನು ನಾಜಿಲಾನ ಮನೆಯಿಂದ ರಕ್ಷಿಸಿ ಆಕೆಯ ಹೆತ್ತ ತಾಯಿಯ ಮನೆಯಲ್ಲಿ ಆಶ್ರಯ ನೀಡಿದ್ದಾರೆ. ಇದರಿಂದ ಕೆರಳಿದ ನಾಜಿಲಾ ತನ್ನದೇ ಆದ 11 ವರ್ಷದ ಮಗಳ ವಿರುದ್ಧ ನೋಡಿ ಯೂಟ್ಯೂಬಿನಲ್ಲಿ ಅತ್ಯಂತ ಅಸಭ್ಯ ಪದಗಳಿಂದ ನಿಂದಿಸಿ ಕೇವಲ 11 ವರ್ಷ ವಿಡಿಯೋ ಮಾಡಿದ್ದಾಳೆ. ಕೇವಲ ಮಗಳಷ್ಟೇ ಅಲ್ಲ, ತನ್ನ ಹೆತ್ತ ತಾಯಿಯ ಮೇಲೆಯೂ ಕೂಡ ಅನೈತಿಕ ಸಂಬಂಧದ ಗಂಭೀರ ಆರೋಪಗಳನ್ನು ಹೊರಿಸಿದ್ದಾಳೆ. ಇದು ಯೂಟ್ಯೂಬ್ನಲ್ಲಿ. ಮುಂದೆ ನಡೆದದ್ದು ಯಾರೂ ಊಹಿಸಿರಲಿಲ್ಲ. ರಹೀಮ್ ಅವರು ನಾಜಿಲಾ ಈಗಿನ ಪತಿ ಶಾನ್ಗೆ ಕಳುಹಿಸಿದ ವಾಯ್ಸ್ ಮೆಸೇಜ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಲೀಕ್ ಆಗಿದ್ದು, ಅದರಲ್ಲಿ ರಹೀಮ್ ಹೇಳಿದ್ದು, ಇನ್ನು ಮುಂದೆ ನನ್ನ ಮಗಳ ಅಥವಾ ನನ್ನ ಕುಟುಂಬದ ಹೆಸರನ್ನು ಬಳಸಿ ವಿಡಿಯೋ ಮಾಡಿದರೆ ನಿಮ್ಮಿಬ್ಬರನ್ನೂ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಜೈಲಿಗಟ್ಟುತ್ತೇನೆ ಎಂದು ನೇರ ಎಚ್ಚರಿಕೆ ನೀಡಿದ್ದಾನೆ. ನೋಡಿ ಸಹೋದರರೇ, ಇಲ್ಲಿ ಇನ್ನೊಂದು ದೊಡ್ಡ ವಂಚನೆ ಬಯಲಾಗಿದೆ. ಏನೆಂದರೆ, ನಾಜಿಲಾ ಯೂಟ್ಯೂಬ್ನಲ್ಲಿ ತಾನು ಸತ್ತರೆ ತನ್ನ ಮೈಯತ್ತು ನೋಡಲು ಮಗಳು ಬರಬಾರದು ಎಂದು ಶಾಪ ಹಾಕುತ್ತಾಳೆ. ಆದರೆ ತನ್ನ 3ನೇ ಪತಿ ಶಂಸುದ್ದೀನ್ ಮರಣ ಹೊಂದಿದಾಗ ಇದೇ ಎಲೆಯ ಮಗು ಮಸ್ರೂರಳನ್ನು ಮುಂದಿಟ್ಟುಕೊಂಡು ಜನರ ಸೆಂಟಿಮೆಂಟ್ಸ್ ಬಳಸಿ ಲಕ್ಷಾಂತರ ರೂಪಾಯಿಗಳ ದೇಣಿಗೆಯನ್ನು ವಸೂಲು ಮಾಡಿದ್ದಾಳೆ. ಈ ಇಡೀ ಪ್ರಸಂಗವನ್ನು ಇಸ್ಲಾಂ ಧರ್ಮವು ಅತ್ಯಂತ ಕಠಿಣ ಶಿಕ್ಷೆಗೆ ಅರ್ಹವಾದ ಮಹಾಪಾಪ ಎಂದು ಪರಿಗಣಿಸುತ್ತದೆ. ಇಸ್ಲಾಮಿನಲ್ಲಿ ಮಕ್ಕಳು ಅಲ್ಲಾಹನು ನೀಡಿದ ಪವಿತ್ರವಾದ ಆಸ್ತಿ, ಅಮಾನತ್ ಆಗಿದೆ. ಅವರ ರಕ್ಷಣೆ ಮಾಡದೆ ಕಿರುಕುಳ ನೀಡುವಾಗ ಮೂಕ ಪ್ರೇಕ್ಷಕಿಯಾಗಿ ಆಗೋದು ಇಸ್ಲಾಮಿನ ಬೋಧನೆಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಮುಹಮ್ಮದ್
ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬರೂ ಪಾಲಕರಾಗಿದ್ದಾರೆ ಮತ್ತು ಪ್ರತಿಯೊಬ್ಬರನ್ನು ಅವರ ಕೈ ಕೆಳಗಿರುವ ಆ ಪಾಲನೆಯ ಕುರಿತು ಮರುಪ್ರಶ್ನೆ ಮಾಡಲಾಗುವುದು. ದಾಂಪತ್ಯ ಅಥವಾ ಕೌಟುಂಬಿಕ ಜೀವನದ ವೈಯಕ್ತಿಕ ವಿಚಾರಗಳನ್ನು, ದೋಷಗಳನ್ನು ಮತ್ತು ದ್ವೇಷಗಳನ್ನು ಸಾರ್ವಜನಿಕವಾಗಿ ತಂದು ಪರಸ್ಪರ ಕೆಸರೆರಚಾಟ ಮಾಡುವುದನ್ನು ಮತ್ತು ಹೆತ್ತ ತಾಯಿಯ ಮೇಲೆ ಅನೈತಿಕತೆಯ ಸುಳ್ಳು ಆರೋಪ ಹೊರಿಸುವುದನ್ನು ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ನೋಡಿ ಕಠಿಣವಾಗಿ ಎಚ್ಚರಿಸಿದ್ದಾನೆ. ಒಂದು ಆಯತು ಹೀಗಿದೆ, ಇನ್ನಲ್ಲದೀನ ಯರ್ಮೂನಲ್ ಮುಹ್ಸನಾತಿಲ್ ಗಾಫಿಲಾತಿಲ್ ಮುಮಿನಾತಿ ಲುಇನೂ ಫಿದ್ ದುನ್ಯಾ ವಲ್ ಆಖಿರಾ ವಲಹುಂ ಅದಾಬುನ್ ಅದೀಮ್. ನೋಡಿ ಸಹೋದರಿಯರೇ, ಯಾರು ಚಾರಿತ್ರ್ಯವಂತ, ಮುಗ್ಧ ಮತ್ತು ವಿಶ್ವಾಸಿ ಮಹಿಳೆಯರ ಮೇಲೆ ಸುಳ್ಳು ಆರೋಪ ಹೊರಿಸುತ್ತಾರೋ ಅವರ ಮೇಲೆ ಇಹಲೋಕದಲ್ಲೂ ಪರಲೋಕದಲ್ಲೂ ಅಲ್ಲಾಹನ ಶಾಪವಿದೆ ಮತ್ತು ಅವರಿಗೆ ಕಠಿಣ ಶಿಕ್ಷೆ ಇದೆ. ಭಾರತೀಯ ಕಾನೂನಿನ ಚೌಕಟ್ಟಿನಲ್ಲೂ ಕೂಡ ಅಪ್ರಾಪ್ತ ಬಾಲಕಿಗೆ ಮನೆಯಲ್ಲಿ ಕುಡುಕ ಪತಿಯಿಂದ ಕಿರುಕುಳ ನೀಡುತ್ತಿರುವುದು ಕಡ್ಡಾಯವಾಗಿ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಹಾಗೂ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಬರುವಂತಹ ಜಾಮೀನು ರಹಿತ ಅಪರಾಧವಾಗಿದೆ. ಒಬ್ಬ ಜರ್ನಲಿಸ್ಟ್ಗಿಂತಲೂ ಅದ್ಭುತವಾಗಿ ಇವರು ನಿರೂಪಿಸುತ್ತಾರೆ. ಈ ಘಟನೆಯ ಬಗ್ಗೆ ಇಷ್ಟು ದಿನ ನಮಗೆ ಗೊತ್ತಿಲ್ಲದ ಪರಿಪೂರ್ಣ ಮಾಹಿತಿ ಮತ್ತು ನೈಜ ಜ್ಞಾನ ಈಗ ನಮಗೆ ಸಿಕ್ಕಿತು. ಎಷ್ಟು ನೋಡಿ, ಸಮಾಜಕ್ಕೆ ಈಗ ಮನವರಿಕೆ ಆಗುತ್ತಿದೆ. ಪವಿತ್ರ ಗ್ರಂಥಗಳಕ್ಕೆ ನೋಡಿದರೆ ಕೂಡ ಮಕ್ಕಳ ರಕ್ಷಣೆ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವವರ ಮಹತ್ವವನ್ನು ಸಾರಲಾಗಿದೆ. ಕೇವಲ ಹಣ ಮತ್ತು ವ್ಯೂಸ್ ಆಸೆಗಾಗಿ ಸ್ವಂತ ಮಗಳ ಭವಿಷ್ಯವನ್ನು ಬಲಿ ಕೊಡುವ ಇಂತಹ ತಾಯಂದಿರ ವರ್ತನೆಗೆ ನಮ್ಮ ಕಾನೂನು ಹಾಗೂ ಸಮಾಜ ತಕ್ಕ ಪಾಠ ಕಲಿಸಬೇಕಲ್ಲವೇ? ನೆನಪಿಡಿ, ಸತ್ಯ ಯಾವತ್ತೂ ಅಡಗಿರುವುದಿಲ್ಲ. ಮತ್ತೊಂದು ಸತ್ಯದ ಹುಡುಕಾಟದೊಂದಿಗೆ ಇನ್ಶಾ ಅಲ್ಲಾಹ್ ನಾನು ನಿಮ್ಮ ಮುಂದೆ ಬರ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.